ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷ. ನೀವು ನೋಡ್ತಾ ಇದ್ದೀರಾ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಯಾರೆಲ್ಲ ಕ್ರಿಕೆಟ್ ಲವರ್ಸ್ಗಳಿದ್ದೀರಾ ಅವ್ರಿಗಂತೂ ತುಂಬಾ ಸ್ಪೆಷಲ್ಲು. ಯಾಕಂತ ಹೇಳಿದ್ರೆ ಸೊ ನಿಮ್ಮ ಒಂದು ಫೇವ್ರೆಟ್ ಟೀಮ್ನ ಜೆರ್ಸಿ ಯಾವ ರೀತಿ ಮಾಡೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಜೆರ್ಸಿ ಮೇಲೆ ನಿಮ್ಮ ಒಂದು ಹೆಸರು ಹಾಗೂ ನಿಮ್ಗೆ ಯಾವ ನಂಬರ್ ಇಷ್ಟ ಆ ಒಂದು ನಂಬರ್ನ ನೀವು ಜೆರ್ಸಿ ಮೇಲೆ ಹಾಕೊಬೋದು. ಆ ಒಂದು ಎಡಿಟ್ನ ನೀವು ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಫೇಸ್ಬುಕ್ ಸ್ಟೋರೀಸಲ್ಲಿ ಇರ್ಬೋದು, ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲಿ ಬೇಕಾದ್ರೂ ಹಾಕೊಬೋದು. ಆ ಒಂದು ಎಡಿಟ್ನ ಯಾವ ರೀತಿ ಮಾಡ್ಕೊಬೋದು ವಿತೌಟ್ ಎನಿ ಆ್ಯಪ್, ಯಾವುದೇ ಒಂದು ಆ್ಯಪ್ನ ಅವಶ್ಯಕತೆ ಇಲ್ಲದೇನೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಕೊಟ್ಟು ಕಾಮೆಂಟ್ ಹಾಕಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಓಕೆ ಗಾಯ್ಸ್, ಮೊದಲಿಗೆ ನೀವು ನಿಮ್ಮ ಗೂಗಲ್ನ ಸರ್ಚ್ ಬಾಕ್ಸ್ನಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಒಂದು ಟೀಮ್ ಇಷ್ಟ ಆ ಒಂದು ಟೀಮ್ ಹೆಸರು ಫಸ್ಟ್ ಹಾಕಬೇಕಾಗುತ್ತೆ. ಅಂದರೆ ಶಾರ್ಟ್ ಫಾರ್ಮ್ ಹಾಕಿ. ಈಗ RCB CSK ಆ ಥರ. ಈಗ ನಾನು RCB ಅಂತ ಹಾಕ್ಬಿಟ್ಟು ಜೆರ್ಸಿ ಮೇಕರ್ ಅಂತ ಹಾಕ್ತೀನಿ. ಮುಂದೆ ನಿಮಗೆ CSK ಇಷ್ಟ ಅಂದರೆ CSK ಜೆರ್ಸಿ ಮೇಕರ್ ಅಂತ ಹಾಕಬೇಕು. ಸೊ ಈಗ RCB ಜೆರ್ಸಿ ಮೇಕರ್ ಅಂತ ಹಾಕ್ತಾಯಿದ್ದೀನಿ. ಇಲ್ಲೇ ಬಂತು. ಸೊ RCB ಜೆರ್ಸಿ ಮೇಕರ್ ಅಂತ ಟೈಪ್ ಮಾಡಿಕೊಟ್ಟ ತಕ್ಷಣ ಮೊದಲನೇ ಇಲ್ಲಿ ನಿಮಗೆ ಸಜೆಸ್ಟ್ ಮಾಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನಿಮಗೆ CSK ಇಷ್ಟ ಆದರೂ ಅಷ್ಟೇ ಫಸ್ಟ್ ಯಾವ ಆಪ್ಷನ್ ಬರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು. ಎಲ್ಲ ಒಂದು ಟೀಮ್ಗೂ ಇದೇ ಥರ ಇಂಟರ್ಫೇಸ್ ಬರುತ್ತೆ, ಆಯಿತಾ. ಟೀಮ್ಸ್ ಬೇರೆ ಬೇರೆ ಇರ್ಬೋದು, ಆದರೆ ಒಂದೇ ಥರ ಎಡಿಟು. ಸೊ ಇದಾದ ನಂತರ ಸ್ವಲ್ಪ ಲೋಡಿಂಗ್ ಆಗ್ತಿದೆ. ಸೊ ಈಗಾದಮೇಲೆ ಫುಲ್ಲು ಸ್ಕ್ರಾಲ್ ಡೌನ್ ಮಾಡ್ಕೊಂಬನ್ನಿ ಕೆಳಗಡೆ. ಸ್ಕ್ರಾಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಜೆರ್ಸಿ ಮೇಕರ್ ಒಂದು ನಿಮಿಷ. ಓಕೆ, ಇಲ್ಲಿ ಮೇಕ್ ಜೆರ್ಸಿ ಅನ್ನೋ ಒಂದು ಆಪ್ಷನ್ ತೋರಿಸಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಒಂದು ನಿಮಿಷ. ಮೇಕ್ ಜೆರ್ಸಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಒಂದು ಪೇಜು ಅಲ್ಲಿ ನೀವು ಯಾವ ರೀತಿ ಜೆರ್ಸಿನ ಪ್ರಿಪೇರ್ ಮಾಡೋದು ನಾನು ತಿಳಿಸ್ಕೊಡ್ತೀನಿ. ಯಾವುದೋ ಆ್ಯಡ್ ಬರ್ತಿದೆ. ಸೊ ಹಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಬರ್ಬೇಕು. ಹಿಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಬಂದರೆ ನಾನೀಗ RCB ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ RCB ತೋರಿಸ್ತಿದ್ದಾರೆ. ಸೊ ಇಲ್ಲೂ ಕೂಡ ಮೇಕ್ ಜೆರ್ಸಿ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈಗ ನೀವು ಜೆರ್ಸಿನ ಮಾಡ್ಬೋದು ಕಣ್ರಪ್ಪ. ಸೊ ಹಿಂಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಅಂದರೆ ಇಲ್ಲಿ ನಿಮಗೆ ತೋರಿಸ್ತಿದ್ದಾರೆ ಸೆಲೆಕ್ಟ್ ಅಂತ. ಸೊ ಆ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ನೋಡಿ, ಇಲ್ಲಿ ಕಾಣಿಸಿದೆಯಾ ನಿಮಿಷ, ಸರಿ, ಸೆಲೆಕ್ಟ್ ಅನ್ನೋ ಒಂದು ಆಪ್ಷನ್ ಕಾಣಿಸಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ರೆಡ್ ಜೆರ್ಸಿ ಬೇಕಾ ಬ್ಲೂ ಜೆರ್ಸಿ ಬೇಕಾ, ನಿಮ್ಗೆ ಯಾವ ಜೆರ್ಸಿ ಬೇಕೋ ಒಂದು ಜೆರ್ಸಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ರೆಡ್ ಸೆಲೆಕ್ಟ್ ಮಾಡಿದ್ದೀನಿ. ನೇಮ್ನ ಹಾಕಬೇಕಾಗುತ್ತೆ. ಸೊ ಈಗ ನಾನು ಹರ್ಷ ಅನ್ನೋ ಒಂದು ನೇಮ್ನ ಹಾಕ್ತಾಯಿದ್ದೀನಿ. ಜೆರ್ಸಿ ನಂಬರ್ ಯಾವುದು ಬೇಕು ನೀವು ಹಾಕೋಬೋದು. ಸೊ ನಾನೀಗ 21 ಅಂತ ಹಾಕ್ತೀನಿ, ಆಯಿತಾ. ನೆಕ್ಸ್ಟ್ ಫಾಂಟು ಯಾವ ಥರ ಸ್ಟೈಲಾಗಿರಬೇಕು ನಿಮ್ಗೆ ಹೆಸರು ಅಂದರೆ, ಈ ಫುಲ್ಲು ಸ್ಟೈಲಾಗಿರಬೇಕು ಅಂದರೆ ಈ ಥರ ಹಾಕೋಬೋದು. ಇಲ್ಲ ನಮಗೆ ಕ್ಲೀನಾಗಿ ಕಾಣಿಸ್ಬೇಕು ಹೆಸರು ಅಂದರೆ ಈ ಥರ ಹಾಕೊಬೋದು. ನೆಕ್ಸ್ಟು ವಾಲ್ ಆರ್ಟ್ ಅಂತ ತೋರಿಸ್ತಿದೆ. ಆ ಒಂದು ವಾಲ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಆಪ್ಷನ್ ಸೆಲೆಕ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ 2 ಆಪ್ಷನ್ ಸಿಗುತ್ತೆ ನಿಮಗೆ. ಎಸ್ ಐ ನೀಡ್ ವಾಲ್ ಆರ್ಟ್ ಅಂತ, ಇನ್ನೊಂದು ನೋ ಐ ಡೋಂಟ್ ವಾಂಟ್ ವಾಲ್ ಆರ್ಟ್ ಅಂತ. ನೀವು ಎಸ್ ಐ ನೀಡ್ ವಾಲ್ ಆರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೇಕ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕೊನೆಯದಾಗಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಸೂಪರ್ ಡೂಪರ್ ಆಗಿರ್ತಕ್ಕಂಥ ಜೆರ್ಸಿ ರೆಡಿ ಆಗುತ್ತೆ. ಅದನ್ನು ನಿಮ್ಮ ಒಂದು ಗ್ಯಾಲರಿಗೆ ಯಾವ ರೀತಿ ಸೇವ್ ಮಾಡೋದನ್ನು ತಿಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಈಗ ನೋಡಿ, ಈಗ ಕಾಣ್ತಿದೆ ನಿಮಗೆ ಪಕ್ಕ. ಈಗ ಜೆರ್ಸಿ ರೆಡಿ ಆಯಿತು, ಆಯಿತಾ. ಇದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಡೌನ್ಲೋಡ್ ಆಗಲಿಲ್ಲ ಅಂದರೆ ಡೌನ್ಲೋಡ್ ಎಗೇನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ಡೌನ್ಲೋಡ್ ಆಗ್ತಿದೆ. ಒಬ್ಬೊಬ್ಬರಿಗೆ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ, ಒಂದೊಂದ್ಸತಿ ಆಗಲ್ಲ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದು ಕ್ರೋಮಲ್ಲಿ ಓಪನ್ ಆಯಿತು. ಓಕೆ, ಇಲ್ಲಿ ಒಂದು 3 ಡಾಟ್ಸ್ ಕಾಣ್ತಿದೆಯಾ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಓಪನ್ ವಿತ್ ಕೇಳುತ್ತೆ. ನೀವು ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಬೇಕು. ವ್ಯೂ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಈ ಒಂದು ವ್ಯೂ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ, ಸೇವ್ ಆಪ್ಷನ್ನು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಆ್ಯಡಿಂಗ್ ಫೋಟೋಸ್ ಅಂತ ಆಯಿತು. ಈಗ ಫೋಟೋ ಸೇವ್ ಟು ಗ್ಯಾಲರಿ. ಇಷ್ಟೇ ಸಿಂಪಲ್ ಆಗಿ. ಸೊ ನೋಡಿದ್ರಲ್ಲ ಯಾವ ರೀತಿ ನಿಮ್ಮ ಒಂದು ಫೇವ್ರೆಟ್ ಟೀಮ್ ಜೆರ್ಸಿನ ನಿಮ್ಮ ಒಂದು ಹೆಸರಿನಲ್ಲಿ ತಯಾರು ಮಾಡೋದು ಅಥವಾ ಎಡಿಟ್ ಮಾಡೋದು ಅನ್ನೋದನ್ನ. ಇದೇ ರೀತಿ ನಿಮ್ಗೆ ಗೊತ್ತಿಲ್ದಿರ್ತಕ್ಕಂತಹ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀನಿ, ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಇದೆ,
ಅಲ್ಲೂ ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ದಿರ್ತಕ್ಕಂಥ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಒಂದೇ ಮಾತರಂ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.